ಹಾಯ್ ಫ್ರೆಂಡ್ಸ್, ಹೇಗಿದ್ರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪುಟ್ಟ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಇದು ಮನೆ ಹೊರಗಡೆ ನಾನು ಕೂತಿರೋಂಥದ್ದು, ನೀವು ನೋಡ್ತಾ ಇರ್ಬೋದು. ನೋಡ್ಕೊಂಬರೋಣ, ಬನ್ನಿ. ಬೆಳಗ್ಗೆನೆ ಎದ್ದು ತಿಂಡಿ ಮಾಡೋಣ ಅಂತ ಹೇಳಿ 5:30ಗೆ ಎದ್ದಾಗ ಏನ್ ಮಾಡೋಣ ಅಂತ ಥಿಂಕ್ ಮಾಡಿದಾಗ ಮಂಡಕ್ಕಿ ಇತ್ತು. ಆಮೇಲೆ ರೈಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಅಂತಿರ್ತಿತ್ತು. ಮಗನಿಗೆ ಟಿಫಿನ್ ಬೇಕಿತ್ತು, ಹಸ್ಬೆಂಡಿಗೆ ಕೂಡ ತಿಂಡಿ ಬೇಕು, ಅಂದ್ರೆ ತಿನ್ಕೊಂಡು ಹೋಗ್ತಾರೆ, ಮತ್ತೆ ಟಿಫಿನ್ ತಗೊಂಡು ಹೋಗಲ್ಲ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀನಿ ಇಬ್ಬರಿಗೂ ಕೂಡ. ನೀವು ನೋಡ್ತಾ ಇರ್ಬೋದು, ಮಂಡಕ್ಕಿ ಮತ್ತೆ ಚಿತ್ರಾನ್ನ ಇವಾಗ ಆಲ್ರೆಡಿ ರೆಡಿ ಆಗ್ತಾ ಇದೆ. ಮಂಡಕ್ಕಿ ಚಿತ್ರಾನ್ನ ಮತ್ತೆ ಹುಳಿ ಚಿತ್ರಾನ್ನ ರೆಡಿ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇಬ್ಬರಿಗೆ ತಿಂಡಿ ಫಸ್ಟ್ ಕೊಟ್ಬಿಡ್ತೀನಿ, ಆಮೇಲೆ ತಿಂತಾ ಇದ್ದಂಗೆ ನಾನು ಬಾಕ್ಸ್ ರೆಡಿ ಮಾಡ್ಕೊಳ್ಬೇಕು. ಮಗನಿಗೆ ಕಾಲೇಜಿಗೆ ಲೇಟ್ ಆಗುತ್ತೆ, ಯಾಕಂದ್ರೆ 7 o'clock ಮನೆಯಿಂದ ಬಿಡ್ತಾರೆ ಅವರಿಬ್ರು. ಅದರಿಂದ ಅವ್ರಿಗೆ ಇವಾಗ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ನಂತರ ನೀವು ನೋಡ್ತಾ ಇರ್ಬೋದು, ಬಾಕ್ಸ್ ಅಲ್ಲಿ ಫಸ್ಟ್ ನಾನು ಹುಳಿ ಚಿತ್ರಾನ್ನ ನಾನು ಹಾಕೊಂಡಿದ್ದೀನಿ. ಆ ನಂತರ ನಾನು ಮೇಲೆ ಮಂಡಕ್ಕಿ ಹಾಕೊಂಡಿದ್ದೀನಿ, ಮೇಲ್ಗಡೆ ಆಪಲ್ ಇಟ್ಕೊಳ್ತೀನಿ, ಫ್ರೂಟ್ಸು. ಮಗನಿಗೆ ಕಾಲೇಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಾಕ್ಸ್ ರೆಡಿ ಆಗಿದೆ, ಅವನಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಆಲ್ರೆಡಿ ಹೋಗ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಜೂಬಿ ಲೈಟ್ ಆಫ್ ಮಾಡಿದ್ದೀನಿ ನಾನು ಕಿಚನ್ದು. ಆದ್ರೂ ಕೂಡ ಅಲ್ಲಿ ಹೋಗಿ ಕುತ್ಕೊಂಡು ನನ್ನ ಕರೀತಿದ್ದಾಳೆ ನೋಡಿ. ಏನೋ ಏನು ಹೇಳು, ಸೂಮ್ ಮಾಡಿದ್ರೆ ಅಷ್ಟೊಂದು ಬರ್ತಾ. ಬಾ, ಏನು ಬೇಕು ನೋಡಿ, ಪ್ಲೇಟ್ ಇಟ್ಟಿದ್ದೀನಿ, ಖಾಲಿ ಆಗಿದೆಲ್ಲ, ಅದಕ್ಕೆ ಕರೀತಿದ್ದಾಳೆ. ಏನಮ್ಮ, ಏನು ಬೇಕು? ಪೆಪ್ಪಿ ಬೇಕಾ? ನಿದ್ರೆ ಮಾಡ್ಕೊಂಡೆಲ್ಲ ಕೇಳ್ತಿದ್ದಾಳೆ. ಸರಿ ಕೊಡ್ತೀನಿ ಬಾ, ಪೆಪ್ಪಿ ಕೊಡ್ತೀನಿ ಬಾ. ಸರಿ ಕೊಡ್ತೀನಿ ಬಾ, ಬಾ ಬಾ. ಲೈಟ್ ಹಾಕಲ್ಲ, ಇಲ್ಲಿ ಕತ್ತಲ್ಲಿ ಬಂದು ಕೂತ್ರೆ. ಹಾ ಬಾ ಅಪ್ಪ, ಎಲ್ಲಿದ್ಯಾ? ಬಾ. ಬಂದ್ಲು ಇವಾಗ ನೋಡಿ, ಇಲ್ಲಿ ಬಂದು ಕೂತು. ನಿದ್ರೆ ಆಯ್ತಲ್ಲಿ. ಸರಿ ಬಾ, ಸರಿ ಬಾ. ಅವಳಿಗೆ ಹೊಟ್ಟೆ ಹಸ್ತಿರ್ಬೇಕು, ಅದಕ್ಕೆ. ಓಕೆ ದಾ ತಗೋ. ನಮ್ಮದು ಫ್ರಂಟ್ ಡೋರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವ್ ನೋಡಿ, ಚಾಪೆ ಹಾಕ್ಕೊಂಡೇ ಓದೋಕೆ ಇಷ್ಟಪಡ್ತಾನೆ ಯಾವಾಗಲೂ. ಮೇಲ್ಗಡೆ ಹೋಗೋ ಅಂದರೆ ಹೋಗಲ್ಲ, ಅವನಿಗೆ ಒಬ್ಬನೇ ಬೇಡ, ನಾನು ಇಲ್ಲೇ ಓದ್ತೀನಿ ಅಂತ. ನೋಡಿಲಿ ಅಲ್ಲ. ಈ ಥರ ನೀವು ದೀಪ ಹಚ್ಚಿ ಈವ್ನಿಂಗ್ ಟೈಮಲ್ಲಿ ತುಂಬ ಒಳ್ಳೆಯದು. ತುಳಸಿಗೆ ದೀಪ ಹಚ್ಚೋದ್ರಿಂದ ತುಳಸಿ ಮಾತೆಯನ್ನು ನಾವು ಪೂಜಿಸಬೇಕು, ತುಂಬ ಒಳ್ಳೆಯದು. ಈವ್ನಿಂಗ್ ಟೈಮಲ್ಲಿ 6 ಗಂಟೆ ಒಳಗೆ ನೀವು ಹಚ್ಚಿದ್ರೆ ತುಂಬ ಒಳ್ಳೆಯದು. ಇವಾಗ ಈವ್ನಿಂಗ್ ಟೈಮು ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೊರಗಡೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೋಣ ಅಂತೇಳಿ ಕುತ್ಕೊಂಡಿದ್ದೀವಿ ಹೊರಗಡೆ, ನಾನು ಮತ್ತೆ ಹಸ್ಬೆಂಡು. ಅವ್ರು ಕೂಡ ಬೇಗ ಬಂದ್ರು ಇವತ್ತು ಡ್ಯೂಟಿಯಿಂದ. ಇದ್ದಾಳೆ ಪಕ್ಕದಲ್ಲೇ, ನೀವು ನೋಡ್ತಾ ಇರ್ಬೋದು. ಅವನ ಹತ್ರನೇ ಇರ್ತಾಳೆ ಜಾಸ್ತಿಯಾಗಿ ಅವನು ಬಂದಾಗ. ಹೇಗೆ ಮಲಗಿದಲ್ಲಿ ನೋಡು, ಓದೋದ್ರ ಮಧ್ಯದಲ್ಲಿ ಹೋಗಿ ಏನು ಮಾಡ್ಬೇಕು ಇವಳಿಗೆ. ಫುಲ್ಲು ಸೀರಿಯಸ್ಸಲ್ಲಿ ನೋಡ್ತಾ ಇದ್ದಾಳೆ ಮಳೆನ, ಮಳೆ ಬರ್ತಾ ಇರೋದು. ನಾವು ಮೊನ್ನೆ ತಗೊಂಡು ಬಂದಿದ್ದು ಕೋಳಿ ರೊಟ್ಟಿನ ಆಲ್ರೆಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಮಂಗಳೂರು ಕೋಳಿ ರೊಟ್ಟಿ ಅಂತ ಹೇಳ್ತೀವಿ, ಕೋಳಿ ರೊಟ್ಟಿ ಅಂತ. ತುಂಬ ಟೇಸ್ಟ್ ಆಗಿರುತ್ತೆ. ಚಿಕನ್ ಸಾಂಬಾರ್ಗಂತೂ ಸೂಪರ್ ಕಾಂಬಿನೇಷನ್. ಚಿಕನ್ ಸಾಂಬಾರ್ ರೊಟ್ಟಿಗೆ ಅದನ್ನು ತಿನ್ನೋಂಥದ್ದು. ನಾನು ಹುಡ್ಕೊಂಡಾದ್ರೂ ತಗೊಂಬಂದು ತಿಂತೀನಿ, ಆ ರೀತಿ. ನೀವು ನೋಡ್ತಾ ಇರ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಕೂಡ. ನೋಡಿ, ಈ ಥರ ಕೋಳಿ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು ನೀವು.
ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕ್ಲಾರಿಟಿ ಯಾಕೋ ಬ್ಲ್ಯಾಕ್ ಬರ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ತಿನ್ನಬೇಕು, ಸೂಪರ್ ಟೇಸ್ಟ್ ಆಗಿರುತ್ತೆ ಮಾತ್ರ. ಕೋಳಿ ರೊಟ್ಟಿನ ಆ ಥರ ಮಾಡಿಕೊಂಡು ಅದನ್ನು ತಿನ್ನಬೇಕು. ಮಂಗಳೂರು ಕಡೆ ಮತ್ತು ಮಲೆನಾಡು ಥರ ತುಂಬ ಫೇಮಸ್ಸು ಕೋಳಿ ರೊಟ್ಟಿ ಅಂದರೆ ತುಂಬ ಫೇಮಸ್ಸು. ಅದರಲ್ಲಿ ಮಂಗಳೂರು ಕಡೆ ಅಂತೂ ಕೋಳಿ ರೊಟ್ಟಿ ಇರಲೇಬೇಕು. ಕೋಳಿ ಸಾಂಬಾರಿಗೆ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಕಡೆ ರೇಟ್ ಸಿಗೋದು ಅದು ನಾನು ಎಲ್ಲಾದ್ರೂ ಹೋದಾಗ ಹುಡ್ಕೊಂಡು ಮಾಡಿ ತೊಗೊಂಬಂದು ತಿಂತೀನಿ. ಮೈ ಫೇವ್ರೇಟ್ ಅಂತ ಹೇಳ್ಬೋದು ಇದು. ಸೂಪರ್ ಆಗಿದೆ ಬಂತು. ನೀವು ತೊಗೊಂಡ್ತೀನಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಹೆಲ್ತಿ ಕೂಡ ಇದು ಕೋಳಿ ರೊಟ್ಟಿ. ಸೂಬಿ ಚಿಕನ್ ತಿಂತಿದ್ದಾಳೆ, ನೀವು ನೋಡ್ತಾ ಇರ್ಬೋದು. ಹಸ್ಬೆಂಡ್ ಹಾಕ್ತಾ ಇದ್ದಾರೆ. ಅವಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಆಲ್ರೆಡಿ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.